ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ಸ್ನೇಹಿತರೆ, ಇವತ್ತು ಈ ಒಂದು ವಿಡಿಯೋನ ಮಾಡ್ತಾ ಇರೋ ಉದ್ದೇಶ ಏನಪ್ಪ ಅಂತಂದರೆ, ಒಂದಷ್ಟು ಜನರು ಮನಸ್ಥಿತಿ ಯಾವ ರೀತಿ ಇರುತ್ತೆ ಅನ್ನೋದನ್ನು ಈ ವಿಡಿಯೋ ಮುಖಾಂತರ ತಿಳಿಸ್ಬೇಕು ಅಂತ ನನಗನ್ನಿಸ್ತು. ಅಂದರೆ ಇನ್ನೊಬ್ಬರ ಮನಸ್ಸಿಗೆ ನೋವು ಕೊಡುವಾಗ ಇನ್ನೊಬ್ಬರು ನೋವು ಹೇಗೆ ನೋವಾಗುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳದೆ ಕೆಲವರ ಚುಚ್ಚು ಮಾತುಗಳು ಎಷ್ಟು ಘಾಸಿಗೊಳಿಸುತ್ತೆ ಕೆಲವ್ರನ್ನ ಅನ್ನೋದನ್ನು ಈ ವಿಡಿಯೋ ಮುಖಾಂತರ ನಾನು ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಕಳೆದ 5 ವರ್ಷದಿಂದ ನಾನು ಯೂಟ್ಯೂಬಲ್ಲಿ ವೀಡಿಯೋಸ್ನ ಹಾಕ್ಕೊಳ್ತಾನೆ ಬಂದಿದ್ದೀನಿ. ನನ್ನ ಏಳು ಬೀಳುಗಳೆಲ್ಲ ನಿಮಗೆ ಗೊತ್ತಿರುವಂಥದ್ದೇ. ನಾನು ಆವಾಗವಾಗ ಸಣ್ಣನೂ ಆಗಿದ್ದೀನಿ, ಆವಾಗವಾಗ ದಪ್ಪನೂ ಕೂಡ ಆಗಿದ್ದೀನಿ. ಅಂದರೆ ದಪ್ಪ ಸಣ್ಣ ಅನ್ನೋದು ನಾವು ತಿನ್ನೋ ಆಹಾರದಿಂದನೇ ಆಗ್ತೀವಿ ಅಂತ ಹೇಳೋದಕ್ಕಾಗಲ್ಲ. ನಮ್ಮ ದೇಹದಲ್ಲಿ ಆಗುವಂಥ ಬದಲಾವಣೆಗಳಿಂದನೂ ಕೂಡ ನಾವು ದಪ್ಪ ಆಗುವಂಥದ್ದು, ಸಣ್ಣ ಆಗುವಂಥದ್ದು ಆಗ್ತಾ ಇರುತ್ತೆ. ಇನ್ನೊಂದು ಏನಪ್ಪ ಅಂತಂದರೆ, ನಾವು ಎಷ್ಟೇ ಕೆಲಸ ಮಾಡ್ತಾಯಿದ್ರೂ ಕೂಡ, ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ನಮ್ಮ ದೇಹ ಸಣ್ಣಗಾಗೋದಿಲ್ಲ. ಅಂದರೆ ನಮ್ಮ ಬಾಡಿ ಅದನ್ನು ಸ್ಪಂದಿಸಲ್ಲ, ನೀವು ಏನೇ ವರ್ಕೌಟ್ ಮಾಡೋಕ್ಕೆ ಹೋದ್ರೂ. ಇನ್ನು ಕೆಲವ್ರಿಗೆ ಏನಾಗುತ್ತೆ ಅಂದರೆ, ಎಷ್ಟು ತಿಂದರೂ ಕೂಡ ದಪ್ಪ ಆಗೋದಿಲ್ಲ, ಮೈಯೇ ಹಿಡಿಯೋದಿಲ್ಲ. ಈಗ ದಪ್ಪ ಆದಾಗ ಏನಂತಾರೆ, ಅಯ್ಯೋ ಏನಪ್ಪ ಇಷ್ಟು ದಪ್ಪ ಇದೆಯಾ, ಹಿಂಗಿದೆಯಾ, ಎಮ್ಮೆ ಥರ ಇದೆಯಾ, ಆನೆ ಥರ ಇದೆಯಾ, ಕೋಣ ಥರ ಇದೆಯಾ, ಈ ಥರ ಎಲ್ಲ ಕೇಳ್ತಾ ಇರ್ತೀವಿ. ಇನ್ನು ಸಣ್ಣ ಆದಾಗ ಏನು ತಿನ್ನೋದೇ ಇಲ್ಲ, ಒಳ್ಳೆ ಕೋತಿ ಥರ ಇದ್ದಾಳೆ, ಒಳ್ಳೆ ಹೆಂಗಿದ್ದಾಳೆ ನೋಡು, ಕಡ್ಡಿ ಥರ ಇದ್ದಾಳೆ, ಹಾಗಿದ್ದಾಳೆ ಹೀಗಿದ್ದಾಳೆ ಅಂತ ಹೇಳ್ತಾನೆ ಇರ್ತೀರ. ಈ ಇನ್ಸ್ಟಾಗ್ರಾಮಲ್ಲಿ ಇತ್ತೀಚೆಗೆ ಒಂದು ಅದೇ ವಿಡಿಯೋ ವೈರಲ್ ಆಗಿಬಿಟ್ಟಿತ್ತು. ದಪ್ಪನೂ ಇರಬಾರ್ದು, ಸಣ್ಣನೂ ಇರಬಾರ್ದು, ಮತ್ತು ಹೇಗಿರಬೇಕು ಅಂತ. ಅದನ್ನು ನೆನೆಸ್ಕೊಂಡ್ರೆ ನನಗೂ ಕೆಲವೊಮ್ಮೆ ನಗು ಬರುತ್ತೆ. ಕೆಲವರು ಏನು ಅಂತ ಹೇಳಿದ್ರೆ, ನಮಗೆ ಚುಚ್ಚಿ ಟಾಂಟ್ ಮಾಡ್ತಾ ಇರ್ತಾರೆ. ಒಳ್ಳೆ ಹಂಗಿದೆಯಾ, ಏನು ಇಷ್ಟೊಂದು ರೇಷನ್ ತಿಂದುಬಿಡ್ತೀರಾ, ಇಷ್ಟೊಂದು ತಿಂತೀರಾ, ಅಯ್ಯೋ ತಿನ್ನೋದನ್ನ ಸ್ವಲ್ಪ ಕಡಿಮೆ ಮಾಡು, ನೋಡೋಕೊಳ್ಳೆ ಹಿಂಗಿದೆಯಾ, ನೋಡೋಕೊಳ್ಳೆ ಹಂಗಿದೆಯಾ ಅಂತ ನನಗೆ ಹಂಗಿಸ್ತಾ ಇರ್ತಾರೆ. ಕೆಲವರು ಅವ್ರ ಮನಸ್ಥಿತಿ ಹೇಗೆ ಅನ್ನೋದು ಅವರ ಕಮೆಂಟ್ಸ್ ಮುಖಾಂತರನೇ ನಮ್ಗೆ ಗೊತ್ತಾಗುತ್ತೆ. ಕೆಲವರು ಇನ್ನೂ ಓವರಾಗಿ ಬೇರೆ ಥರ, ಅಂದರೆ ನಾವು ಕೆಲವೊಮ್ಮೆ ಹೇಳೋದಕ್ಕೂ ಆಗಲ್ಲ, ಆ ಥರದ್ದೆಲ್ಲ ಕಮೆಂಟ್ಸ್ಗಳು ಬರ್ತಾ ಇರುತ್ತೆ. ಬಟ್ ಅದನ್ನೆಲ್ಲ ನಾವು ಇಗ್ನೋರ್ ಮಾಡ್ತಾ ಇರಬೇಕು. ಲೈಫಲ್ಲಿ ಈ ಥರ ಬರೋದು ಹೋಗೋದೆಲ್ಲ ಕಾಮನ್. ಆದರೆ ಬಾಡಿ ಶೇಮಿಂಗ್ ಅಂತ ಒಬ್ಬರನ್ನ ಮಾಡಿದಾಗ ಖಂಡಿತ ಅವರಿಗೆ ಸ್ವಲ್ಪನಾದರೂ ಮನಸ್ಸಿಗೆ ಹರ್ಟ್ ಆಗುತ್ತೆ. ಏನಪ್ಪ ಎಲ್ಲರೂ ಹೇಗೆ ತಿಂತಾರೆ ಹಾಗೇ ನಾವು ಕೂಡ ತಿಂತಾ ಇರ್ತೀವಿ. ಏನು ಮಾಡೋಕ್ಕಾಗಲ್ಲ, ನಮ್ಮ ಆರೋಗ್ಯ, ನಮ್ಮ ದೇಹದ ಸ್ಥಿತಿ, ಅದರಿಂದ ನಾವು ದಪ್ಪ ಆಗ್ತಾ ಇರ್ತೀವಿ. ಆದರೆ ಮಾತ್ರ ಕೆಲವ್ರು ಮಾತ್ರ, ಇನ್ನು ಕೆಲವರು ಏನಂತಂದರೆ, ಕೆಲವರು ನೀನೇನು ತುಂಬ ದಪ್ಪ ಇಲ್ಲ ಅಂತ ಹೇಳ್ತಾರೆ. ನಮ್ಮ ಮನೇಲಿ ಏನಂತಾರೆ ನನ್ನ ಹಸ್ಬೆಂಡು, ನೀನೇನು ದಪ್ಪ ಇದ್ದೀನಿ ಅಂತ ಹೇಳ್ಬಿಟ್ಟು ಬೇಜಾರು ಮಾಡ್ಕೊತೀಯ, ನೀನು ಕರೆಕ್ಟಾಗಿದೆಯಾ, ನೀನು ಸಣ್ಣ ಆದ್ರಂತೂ ನನ್ನ ಕೈಲಿ ನೋಡೋಕ್ಕಾಗಲ್ಲ, ನೀನು ಇಷ್ಟೇ ಇರಬೇಕು, ಇನ್ನು ಸಣ್ಣ ಆದರೆ ಈಗಲೂ ಸ್ವಲ್ಪ ನೀನು ಸಣ್ಣ ಆಗ್ತಾ ಇದೆಯಾ, ನೀನು ಒಂಥರ ಸಣ್ಣ ಆಗಿಬಿಟ್ರೆ ಹೆಂಗೆ ಕಾಣ್ತೀಯ ಅಂತ ಹೇಳಿದ್ರೆ ಸ್ಕಿನ್ನೆಲ್ಲ ಸುಕ್ಕು ಬಂದಂಗೆ ಆಗುತ್ತೆ, ಕುತ್ತಿಗೆ ಹತ್ರ ಎಲ್ಲ ಸ್ವಲ್ಪ ಸುಕ್ಕು ಬಂದಂಗೆ ಕಾಣಿಸುತ್ತೆ, ಸಣ್ಣ ಮಾತ್ರ ಆಗ್ಬಿಡಮ್ಮ, ಈಗ ಏನಿದೆಯಾ ಅದೇ ಇರು ಅಂತ ಹೇಳ್ತಾರೆ. ಕೆಲವೊಮ್ಮೆ ಏನು ಮಾಡ್ತೀನಿ ನಾನು, ಅಯ್ಯೋ ಹಿಂಗೆ ಹೇಳ್ತಾರಲ್ಲ ಅಂತೇಳ್ಬಿಟ್ಟು ಊಟದಲ್ಲೂ ಕೂಡ ಕಡಿಮೆ ಮಾಡ್ತೀನಿ. ಒಂದು ಸ್ವಲ್ಪ ಊಟ ಕಡಿಮೆ ಮಾಡ್ತೀನಿ. ನಾನು ಜಾಸ್ತಿ ಊಟ ಮಾಡೋದಿಲ್ಲ, ಸ್ವಲ್ಪನೇ ಊಟ ಮಾಡೋದು. ನಾನು ಇನ್ನೊಂದು ಏನು ಮಾಡಿಬಿಡ್ತೀನಿ, ಒಂದೊಂದು ಟೈಮ್ ಊಟನೇ ಮಾಡೋದಿಲ್ಲ ಮಧ್ಯಾಹ್ನ ಟೈಮಲ್ಲಿ. ಬೇಕಾದ್ರೆ ತಿಂಡಿ ಲೇಟಾಗಿ ತಿಂದುಬಿಟ್ರೆ, ಚಪಾತಿ ರೊಟ್ಟಿ ಅಂತ ತಿಂದುಬಿಟ್ರೆ ನಾನು ಊಟನೇ ಮಾಡೋದಿಲ್ಲ. ಆ ರೀತಿ ನಾನು ಅಷ್ಟು ತಿಂದರೂ ಕೂಡ ನಾವು ಸಣ್ಣ ಆಗ್ತಾಯಿಲ್ಲ, ದಪ್ಪನೇ ಆಗ್ತಾಯಿದ್ವಿ. ಅದು ನಮ್ಮ ದೇಹದ ಪರಿಸ್ಥಿತಿ ಆಗಿರುತ್ತೆ. ಆದರೆ ಇದನ್ನೇ ಹಿಡ್ಕೊಂಡು ನೀನು ದಪ್ಪ ಇದೆಯಾ, ನೀನು ಹಂಗಿದೆಯಾ, ನೀನು ಹಿಂಗಿದೆಯಾ ಅಂತ ಕಮೆಂಟ್ಸ್ ಆಗ್ತಾ ಇರ್ತಾರೆ. ಏನು ಮಾಡೋದು ಇಂಥವ್ರಿಗೆ? ಏನು ಮಾಡೋದಕ್ಕಾಗಲ್ಲ ಫ್ರೆಂಡ್ಸ್. ಕೆಲವೊಮ್ಮೆ ಅವ್ರ ಮನಸ್ಥಿತಿ ಹೇಗಿರುತ್ತೆ, ಅವರ ಗುಣ ಹೇಗಿರುತ್ತೆ ಅನ್ನೋದನ್ನು ಅವ್ರ ಕಮೆಂಟ್ಸ್ ಮುಖಾಂತರ ತೋರಿಸ್ಕೊತಾರೆ ಅಷ್ಟೇ. ಕರ್ಮ ಅನ್ನೋದು ಯಾರನ್ನೂ ಸುಮ್ಮನೆ ಬಿಡೋದಿಲ್ಲ. ಇನ್ನೊಬ್ಬರನ್ನ ನಾವು ಹಂಗಿಸಿದಾಗ, ಇನ್ನೊಬ್ಬರ ಬಾಡಿ ಶೇಮಿಂಗ್ ಮಾಡಿದಾಗ, ಮುಂದೊಂದು ದಿನ ಆ ಕರ್ಮ ಅನ್ನೋದು ಅವರ ಬೆನ್ನ ಹಿಂದೆಯೇ ಇರುತ್ತೆ ಅಷ್ಟೇ. ನಾನೇನು ಹೇಳಲ್ಲ ಜಾಸ್ತಿ. ಯಾಕೆಂದರೆ ಕೆಲವ್ರಿಗೆ ನಾವು ಇಷ್ಟ ಆಗ್ಬೋದು, ಇನ್ನು ಕೆಲವರಿಗೆ ಇಷ್ಟ ಆಗ್ದೇ ಇರ್ಬೋದು. ನೀವು ಇವತ್ತು ಈ ವಿಡಿಯೋ ಮಾಡಿದ್ದೀರಾ, ನೀವು ಇದು ಮಾಡಿರೋದು ಅಷ್ಟು ನನಗೆ ಇಷ್ಟ ಆಗಲಿಲ್ಲ, ಬೇರೆ ಥರ ಮಾಡಿ ಅಂತ ಹೇಳೋದು ರೀತಿ ಬೇರೆ ಇರುತ್ತೆ. ಅಯ್ಯೋ ಎಮ್ಮೆ ಥರ ಇದೆಯಾ, ಆನೆ ಥರ ಇದೆಯಾ, ಅಮ್ಮ ತಾಯಿ, ನಾವು ಅವ್ರ ತಾಯಿ ಆಗೋದಕ್ಕಾಗಲ್ಲ, ಅವರು ನಮ್ಮ ತಾಯಿ ಆಗೋದಕ್ಕಾಗಲ್ಲ. ಆದರೆ ಈ ಥರದ ಪದಗಳನ್ನೆಲ್ಲ ಕೆಲವರು ಬಳಸ್ತಾ ಇರ್ತಾರೆ. ಬಟ್ ಏನು ಮಾಡೋಕ್ಕಾಗಲ್ಲ, ಅದು ಹೇಳಿದ್ನಲ್ಲ, ಅವರವರ ಕರ್ಮ ಫಲಗಳನ್ನು ಅವರು ಮುಂದೊಂದು ದಿನ ಅನುಭವಿಸ್ತಾರೆ. ಅಂಥವ್ರಿಗೆ ನಾವೇನೂ ಹೇಳೋಕ್ಕಾಗೋದಿಲ್ಲ. ಸೊ ಆದರೆ ಬಾಡಿ ಶೇಮಿಂಗ್ ಅನ್ನೋದು ಕೆಲವ್ರಿಗೆ ಹರ್ಟ್ ಆಗೇ ಆಗುತ್ತೆ. ನನಗೂ ಹರ್ಟ್ ಆಗುತ್ತೆ, ನಂಗೆ ನಿಜವಾಗ್ಲೂ ಹೇಳ್ತೀನಿ. ಬಾಡಿ ಶೇಮಿಂಗ್ ಅನ್ನೋದು ನನಗೆ ಖಂಡಿತವಾಗ್ಲೂ ಹರ್ಟ್ ಆಗುತ್ತೆ, ಸ್ವಲ್ಪ ಮಟ್ಟಕ್ಕೆ ಹರ್ಟ್ ಆಗುತ್ತೆ. ಬಟ್ ಅದನ್ನು ನಾನು ಸೀರಿಯಸ್ಸಾಗಿ ತೊಗೊಳೋದಕ್ಕೆ ಹೋಗೋದಿಲ್ಲ. ಒಂದಲ್ಲ ಒಂದು ದಿನ ಅವ್ರಿಗೂ ಅವರ ತಪ್ಪಿನ ಅರಿವಾಗುತ್ತೆ. ಯಾವಾಗಲೂ ಅಷ್ಟೇ ಅಸೂಯೆ ಪಡೋದಕ್ಕೆ ಹೋಗಬಾರ್ದು. ನಿಮ್ಮ ಕೈಯಲ್ಲಿ ಏನಾದರೂ ಮಾಡೋಕ್ಕಾಗುತ್ತಾ, ಸಾಧಿಸೋಕ್ಕಾಗುತ್ತಾ? ಖಂಡಿತ ಸಾಧಿಸಿ.
ಖಂಡಿತ ಮಾಡಿ. ನೀವು ಚಾನಲ್ ಮಾಡಬೇಕಾ ಮಾಡಿ, ನೀವು ಇನ್ನೇನಾದರೂ ಮಾಡಬೇಕಾ ಮಾಡಿ. ನಿಮ್ಮ ಕೆಲಸ ಕಾರ್ಯಗಳ ಕಡೆ ಕಾನ್ಸಂಟ್ರೇಟ್ ಮಾಡಿ. ನಾವೇನೋ ಒಂದು ಮಾಡ್ತಾ ಇದ್ದೀವಿ ಅಂತಂದಾಗ ಅದು ನಮ್ಮ ಜೀವನಕ್ಕೆ ಅನಿವಾರ್ಯತೆ ಇರುತ್ತೆ. ನಮಗೆ ಅನಿವಾರ್ಯತೆ ಇದ್ದಂಥ ಸಂದರ್ಭದಲ್ಲಿ ಮಾತ್ರ ನಾವು ಆ ಕೆಲಸಗಳನ್ನ ನಾವು ಮಾಡ್ಕೊಳ್ತಾ ಹೋಗ್ತಾ ಇರ್ತೀವಿ. ಆದರೆ ಇದನ್ನು ನೀವೇನು ಅಂದ್ಕೋತೀರಾ, ಅಯ್ಯೋ ಇವಾಗೇನು ಮಾಡೋಕ್ಕೆ ಕೆಲಸ ಇಲ್ವಾ? ಖಂಡಿತವಾಗ್ಲೂ ನಾನು ಇವತ್ತು ಹೇಳ್ತೀನಿ, ನಾನು ಫ್ಯಾಷನ್ಗೋಸ್ಕರ ನಾನು ಯೂಟ್ಯೂಬ್ ಚಾನಲ್ ಮಾಡ್ತಾ ಇಲ್ಲ. ನಾನು ಮಾಡ್ತಾ ಇರೋದೇ ದುಡ್ಡಿಗೋಸ್ಕರ, ಅರ್ನ್ ಮಾಡಬೇಕು, ಸಂಪಾದನೆ ಮಾಡಬೇಕು ಅನ್ನೋದಕ್ಕೋಸ್ಕರ. ಈಸಿಯಾಗಿ ನಾವು ಮನೆಯಲ್ಲಿ ಏನಾದರೂ ಒಂದಷ್ಟು ಸಂಪಾದನೆ ಮಾಡೋದಕ್ಕಾಗುತ್ತೆ, ನಮಗೆ ಗೊತ್ತಿರುವಂಥ ಒಂದು ವಿಷಯಗಳನ್ನ ಹಂಚ್ಕೊಳ್ಳೋದಕ್ಕಾಗುತ್ತೆ, ಒಂದಷ್ಟು ಜನರ ಜೊತೆ ಕನೆಕ್ಟ್ ಆಗೋದಕ್ಕಾಗುತ್ತೆ. ಒಂದು ಕಮೆಂಟ್ಸ್ ಮುಖಾಂತರ ಏನೋ ಮನ್ಸಿಗೆ ನೋವಾದಾಗ ಅವರಿಂದ ಸಿಗುವಂತಹ ಒಂದಷ್ಟು ನಮಗೆ ಸಾಂತ್ವನದ ಮಾತುಗಳಾಗಿರ್ಬೋದು, ಅವರ ಒಂದು ಮಾತುಕತೆಗಳನ್ನ ಕಮೆಂಟ್ಸ್ ಮುಖಾಂತರ ನಾವು ತಿಳ್ಕೊಳ್ಳೋದ್ರಿಂದ ಕೂಡ ಒಂದಿಷ್ಟು ಮನಸ್ಸು ಅಗರ ಆಗುತ್ತೆ. ನಮ್ಮಂಥ ಲೋಯರ್ ಮಿಡ್ಲ್ ಕ್ಲಾಸ್ ಪೀಪಲ್ಸ್ ಏನಿರ್ತಾರೆ ಅವ್ರಿಗೊಂದಿಷ್ಟು ಗ್ರೋ ಅಪ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಈ ಥರ ಚಾನಲ್ಗಳ ಮುಖಾಂತರ. ಆದರೆ ಇನ್ನೊಂದೇನೆಂದರೆ, ಈ ಸಮಾಜದಲ್ಲಿ ಯಾವ ರೀತಿ ಅಂತಂದರೆ, ಕೆಳಗಿರೋನು ಕೆಳಗೇ ಇರ್ತಾನೆ, ಮೇಲಿರೋವಂಥವನು ಮೇಲೇ ಇರ್ತಾನೆ, ಆ ಥರ ಇರುತ್ತೆ. ಅಂದರೆ ಚಾನಲ್ ಆಗಲಿ ಏನೇ ಆಗಲಿ, ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ನಮ್ಮ ವೀಡಿಯೋಸ್ ಅಷ್ಟಕ್ಕಷ್ಟೇ ಓಡ್ತಾ ಇರುತ್ತೆ. ಕೆಲವರು ಸ್ವಲ್ಪ ಮನೆ ಅದು ಇದು ಸ್ವಲ್ಪ ರಿಚ್ ಇರೋರನ್ನ ಜನರು ಜಾಸ್ತಿ ಲೈಕ್ ಮಾಡ್ತಾರೆ. ಬಟ್ ಅದು ಅವ್ರವ್ರ ಇಷ್ಟ, ಏನು ಮಾಡೋಕ್ಕಾಗಲ್ಲ. ನಾವು ನಮ್ಮನ್ನು ಬಲವಂತವಾಗಿ ಇಷ್ಟಪಡಲೇಬೇಕು ಅಂತ ನಾವು ಯಾರಿಗೂ ಕೂಡ ಫೋರ್ಸ್ಫುಲಿ ಹೇಳೋದಕ್ಕಾಗೋದಿಲ್ಲ. ಆದರೆ ನೀವೇನು ಒಂದು ಕೆಲಸ ಮಾಡ್ಬೋದು ಅಂದರೆ, ಏನೋ ಒಂದು ಮಾಡೋದಕ್ಕೆ ಅವ್ರನ್ನ ಡಿಮೋಟಿವೇಟ್ ಮಾಡಬೇಡಿ. ನಿಮ್ಗೆ ಇಷ್ಟ ಇಲ್ವಾ ನೋಡೋದಕ್ಕೆ ಹೋಗಬೇಡಿ, ಇಷ್ಟ ಇದೆಯಾ ನೋಡಿ, ಸಪೋರ್ಟ್ ಮಾಡಿ, ಬೆಳೀಲಿ, ನೀವು ಬೆಳೀರಿ, ನೀವು ಏನಾದ್ರು ಟ್ರೈ ಮಾಡಿ. ಖಂಡಿತವಾಗ್ಲೂ ನಿಮಗೂ ದೇವರು ಒಳ್ಳೇದು ಮಾಡ್ತಾನೆ, ಏನೋ ಒಂದು ಆಗುತ್ತೆ ಜೀವನದಲ್ಲಿ. ನಾವು ಒಂದು ಹನಿ ಗುಡಿದ್ರೆ ಹಳ್ಳ ಅನ್ನೋ ಥರ ಸಣ್ಣ ಸಣ್ಣ ಪುಟ್ಟ ಹಂಬೆಗಾಲು ಇಟ್ಕೊಂಡು ನಮ್ಮ ಚಾನಲ್ನ ನಿಧಾನವಾಗಿ ಎಲ್ಲರ ಪ್ರೀತಿನ ಸಂಪಾದನೆ ಮಾಡಿಕೊಂಡು ಕಷ್ಟಪಟ್ಟು ವೀಡಿಯೋಗಳನ್ನ ಮಾಡಿಕೊಂಡು ಇಲ್ಲಿ ತನಕ ಬಂದಿದ್ದೀನಿ. ಇನ್ನು ಮುಂದೆ ಒಳ್ಳೆ ರೀತಿಯಲ್ಲಿ ಹೋಗಬೇಕು ಅಂತ ನಾನು ಆಲೋಚನೆ ಮಾಡ್ತಾ ಇರ್ತೀನಿ. ಯಾಕೆಲ್ಲದೂ ಒಂದು ರೀತಿಯಾಗಿ ಗುಡ್ ಥಿಂಕಿಂಗ್ ಇರಲ್ಲ, ನೆಗೆಟಿವ್ ಆಗಿಯೇ ತೊಗೋತಾ ಇರ್ತೀರಾ, ನೆಗೆಟಿವ್ ಆಗಿಯೇ ನೋಡ್ತಾ ಇರ್ತೀರಾ. ಒಂದು ರೀತಿ ಹಳದಿ ಕಣ್ಣು ಅಂತಾರೆ ಗೊತ್ತಾ, ಕಾಮಾಲೆ ಕಣ್ಣಿಗೆ ಕಾಣೋದೆಲ್ಲ ಹಳದಿ ಅನ್ನೋ ಹಾಗೆ ನಿಮ್ಮ ಕಣ್ಣನ್ನು ಪರಿಶುದ್ಧವಾಗಿ ಇಟ್ಕೊಂಡು ನೋಡಿದ್ರೆ ಎಲ್ಲದೂ ಕೂಡ ಪ್ಯೂರಾಗೆ ಕಾಣಿಸುತ್ತೆ. ಅದನ್ನು ನಾವು ಹಳದಿ ಕಣ್ಣಲ್ಲಿ ನೋಡ್ತೀವಿ ಅಂತಂದರೆ ಅದು ಕೂಡ ಹಳದಿಯಾಗೆ ಕಾಣಿಸುತ್ತೆ, ಅಷ್ಟೇ, ಬೇರೆ ಏನಿಲ್ಲ. ನೋಡುವಾಗ ಒಳ್ಳೆ ರೀತಿಯಾಗಿ ನೋಡೋಕ್ಕೆ ಟ್ರೈ ಮಾಡಿ ಅಂತ ಹೇಳ್ತೀನಿ. ನೀವು ಹೀಗೆ ನೋಡ್ಬೇಕು ಹಾಗೆ ನೋಡ್ಬೇಕಂತ ನಾನು ಹೇಳೋದಿಲ್ಲ. ಒಳ್ಳೆ ರೀತಿಯಾಗಿ ನೋಡೋದಕ್ಕೆ ಟ್ರೈ ಮಾಡಿ. ನಮ್ಮಲ್ಲಿ ಏನಾದರೂ ತಪ್ಪುಗಳು ಕಂಡಾಗ ನೀವು ಹೇಳೋದ್ರಲ್ಲಿ ತಪ್ಪಿರೋದಿಲ್ಲ. ಹೌದು, ನಾವು ತಪ್ಪು ಮಾಡಿದ್ದೀವಿ, ತಿದ್ಕೊಳ್ಳೋಣ ಅಂತ ಅಂದ್ಕೊಳ್ಬೋದು. ಬಾಡಿ ಶೇಮಿಂಗ್ ಮಾಡೋದು ಅದು ಎಷ್ಟರ ಮಟ್ಟಿಗೆ ಸರಿ ಅಲ್ವಾ? ನಿಮ್ಮ ಫ್ಯಾಮಿಲಿಯಲ್ಲಿ ನಿಮ್ಮ ತಾಯಿ ಆಗಿರಲಿ, ನಿಮ್ಮ ಅಕ್ಕ ತಂಗಿ, ನಿಮ್ಮ ಅಣ್ಣ ತಮ್ಮದಿರು ಯಾರೂ ಕೂಡ ದಪ್ಪನೇ ಇರಲ್ವಾ? ನೀವೆಲ್ಲರೂ ಏನು 0 ಸೈಜಲ್ಲೇ ಇದ್ದೀರಾ? ನಿಮ್ಮ ದೇಹದ ಸ್ಥಿತಿ ನಿಮಗೆ ಇರುತ್ತೆ, ನಮ್ಮ ದೇಹದ ಸ್ಥಿತಿ ನಮಗಿರುತ್ತೆ ಅಲ್ವಾ? ಎಲ್ಲ ಮನುಷ್ಯ 5 ಬೆರಳು ಕೂಡ ಒಂದೇ ಸಮ ಇರೋದಿಲ್ಲ. ಎಲ್ಲರಿಗೂ ಅವ್ರದ್ದೇ ಆದ ಸಮಸ್ಯೆಗಳಿರುತ್ತೆ, ಅವ್ರದ್ದೇ ಆದ ದೇಹದ ಒಂದು ಸ್ಟ್ರಕ್ಚರ್ ಏನಿರುತ್ತೆ ಬೇರೆ ಥರ ಇದ್ದೇ ಇರುತ್ತೆ. ಅಲ್ದಪ್ಪ ಇಲ್ದಪ್ಪ, ಹಾಗಿದೆಯಾ ಹೀಗಿದೆಯಾ, ಪ್ರಾಣಿಗಳಿಗೆ ಹೋಲಿಸೋವಂಥದ್ದು. ನಿಜವಾಗ್ಲೂ ಹೇಳ್ತೇನೆ, ಮಾನವ ಅದಕ್ಕಿಂತ ಕೀಳು ಅಂತ ರಾಜ್ಕುಮಾರ್ ಅವರು ಹೇಳೋ, ಪ್ರಾಣಿಗಳೇ ಅದಕ್ಕೆ ಮೇಲು ಅಂತಲೂ ಕೂಡ ಒಂದು ಸಾಂಗಿದೆ, ನಿಮಗೆ ಗೊತ್ತಿರುತ್ತೆ. ಹಂಗಿರ್ಬೇಕಾದ್ರೆ ಪ್ರಾಣಿಗಳೇ ಮನುಷ್ಯರಿಗಿಂತ ಉತ್ತಮರು ಅಂತಲೇ ಹೇಳ್ಬೋದು. ಯಾಕಂದರೆ ಅವ್ರು ಯಾರಿಗೂ ಕೂಡ ಏನೂ ಮಾಡೋದಕ್ಕೆ ಹೋಗಲ್ಲ. ಅವಕ್ಕೇನಾದ್ರು ತೊಂದರೆ ಕೊಟ್ಟಾಗ ಅಷ್ಟೇ ಅವ್ರು ರಿಯಾಕ್ಟ್ ಮಾಡುತ್ತೆ. ನನಗೆ ತೊಂದರೆ ಇಲ್ಲ ಪ್ರಾಣಿಗಳಿಗೆ ಹೋಲಿಸಿದ್ರು, ಆದ್ರೂ ಮನುಷ್ಯತ್ವ ಅನ್ನೋದಿರುತ್ತೆ. ಯಾವಾಗಲೂ ಆ ಮನುಷ್ಯತ್ವ ಬಿಟ್ಟು ನಾವು ಹೋಗಬಾರ್ದು. ಮನುಷ್ಯತ್ವ ಒಳಗಡೆನೇ ನಾವು ಬದುಕಬೇಕು. ಯಾಕಂದರೆ ಪ್ರಪಂಚ ಗುಂಡುಗಿರುತ್ತೆ, ಸರ್ಕಲ್ ಹಾಗೆ ಇರುತ್ತೆ. ನಮ್ಮ ಕರ್ಮ ಅನ್ನೋದು ನಮಗೆ ಬಂದು ತಟ್ಟತಾನೇ ಇರುತ್ತೆ. ನಾವು ಮಾಡಿದಂಥ ಕರ್ಮ ಫಲಗಳು ನಾವು ಅನುಭವಿಸ್ಬೇಕಾಗುತ್ತೆ. ನಾವು ಅನುಭವಿಸ್ತಾ ಹೋದ್ರೂ, ನಮಗೀಗ ತಾಟದೇ ಇದ್ರೂ ಅದು ಮುಂದಿನ ಪೀಳಿಗೆ ನಮ್ಮ ಮಕ್ಕಳಿಗೆ ಅದು ತಾಟುತ್ತಂತೆ. ಯಾವತ್ತು ಒಳ್ಳೆ ಮಾತಾಡಿ, ಒಳ್ಳೆ ಮನಸ್ಥಿತಿಯಲ್ಲಿ ನೋಡಿ, ಒಳ್ಳೆ ದೃಷ್ಟಿಕೋನವಿರಲಿ, ಖಂಡಿತವಾಗ್ಲೂ ಆವಾಗ ನಿಮಗೂ ಕೂಡ ಒಳ್ಳೆಯದಾಗುತ್ತೆ ಅಂತ ನಾನು ಹೇಳೋದು. ಸ್ನೇಹಿತರೆ, ಈ ವಿಡಿಯೋ ತುಂಬ ಬೇಜಾರಾಗುತ್ತೆ ನನಗೆ ಕೆಲವೊಮ್ಮೆ. ಆದರೂ ನಾನು ಎಷ್ಟು ಅಂದ್ಕೋತೀನಿ ಅಂದರೆ, ನಾನು ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೋಬಾರ್ದು, ಡಿಮೋಟಿವೇಟ್ ಆಗಬಾರ್ದು. ನನ್ನ ಕೆಲಸ ಕಾರ್ಯದಲ್ಲಿ ಏನಿರುತ್ತೆ ಅದರ ಕಡೆ ನಾನು ಕಾನ್ಸಂಟ್ರೇಟ್ ಮಾಡಬೇಕು. ನಾನು ವೀಡಿಯೋಸ್ ನೋಡೋಕ್ಕೆ ಅಂತೇಳಿ ಒಬ್ಬರು ಇಬ್ಬರು ಈ ರೀತಿ ಮಾಡಿದ್ರು, ವೀಡಿಯೋಸ್ ನೋಡೋಕ್ಕೆ ಈಗ ನಾನೊಂದು ವೀಡಿಯೋ ಹಾಕಿದೆ ಅಂದರೆ 250, 300, 400, 500 ತನಕನೂ ಒಂದು ಲೈಕ್ಸ್ ಬರುತ್ತೆ. ಮುಂಚೆಲ್ಲ 1000 ತನಕ ಲೈಕ್ಸ್ ತೊಗೊಂಡಿದ್ದೀನಿ ನಾನು. ಹಿಂಗಿರಬೇಕಾದ್ರೆ ಅಷ್ಟು ಜನಕ್ಕೆ ನಾನು ಲೈಕ್ ಆಗ್ತಾ ಇರ್ತೀನಿ. ಒಬ್ರಿಬ್ರಿಗೋಸ್ಕರ ಯಾಕೆ ತಲೆ ಕೆಡಿಸ್ಕೊಳ್ಳೋಣ ಅಂತ ಯೋಚನೆ ಮಾಡ್ತೀನಿ. ಆದರೆ ಈ ಬಾಡಿ ಶೇಮಿಂಗ್ ಅನ್ನೋದಿದೆ ನೋಡಿ, ಅದೆಲ್ರಿಗೂ ಒಂದು ರೀತಿ ಮನಸ್ಸಲ್ಲಿ ಚುಚ್ಚೋ ರೀತಿ ಮಾಡುತ್ತೆ. ಕೆಲವ್ರಿಗೆ ಹಾಗೆ ಆಗುತ್ತೆ, ನನಗೂ ಕೂಡ ಆಗುತ್ತೆ. ಬಟ್ ನಾನು ತುಂಬ ಸೀರಿಯಸ್ಸಾಗಿ ತೊಗೋತಾ ಇದ್ದೀನಿ ಅಂತ ಹೇಳ್ತಾ ಇಲ್ಲ. ಅದು ತಪ್ಪು ಅಂತ ಹೇಳೋದಕ್ಕೆ ಮಾತ್ರ ನಾನು
ಇಚ್ಛೆ ಪಡ್ತೀನಿ ಅಷ್ಟೇ. ಯಾಕೆ ಅಂದರೆ ಅವ್ರ ಕುಟುಂಬದಲ್ಲೂ ಇರ್ತಾರೆ ಎಲ್ಲರೂ. ಈಗ ಅವ್ರ ಅಕ್ಕ ತಂಗಿ ಆದರೆ ಅವ್ರಿಗೂ ಹಂಗೆ ಹೇಳ್ತೀಯಾ, ಏ ಎಮ್ಮೆ, ಏ ನಾಯಿ, ಏ ಹಂದಿ ಅಂತೇಳಿ. ಇನ್ನೊಂದು ವಿಷಯ, ಏನು ನಾನು ಹೇಳ್ತೀನಿ ಅಂದರೆ, ಗಂಡ ಹೆಂಡತಿಗೆ ಬಾಡಿ ಶೇಮಿಂಗ್ ಮಾಡೋದಾಗಲಿ, ಹೆಂಡತಿ ಗಂಡಂಗೆ ಬಾಡಿ ಶೇಮಿಂಗ್ ಮಾಡೋದಾಗಲಿ, ಮಕ್ಕಳು ತಾಯಿಯವರಿಗೆ ಬಾಡಿ ಶೇಮಿಂಗ್ ಮಾಡೋದಾಗಲಿ, ಬಾಡಿ ಶೇಮಿಂಗ್ ಅನ್ನೋದೇ ಒಂದು ಅಪರಾಧ ಅಂತ ಹೇಳ್ತೀನಿ. ಯಾರು ಕೂಡ ಬಾಡಿ ಶೇಮಿಂಗ್ ಮಾಡಬಾರ್ದು. ಎಲ್ಲರ ಮನಸ್ಥಿತಿನೂ ಒಂದೇ ಥರ ಇರಲ್ಲ. ಕೆಲವರು ಗಂಡ ಏನೇ ಅಂತ ಇದ್ರು, ನೀನು ಆನೆ ಥರ ಇದೆಯಾ, ಎಮ್ಮೆ ಥರ ಇದೆಯಾ ಅಂತ ಇದ್ರೂ ಕೂಡ ಅದನ್ನು ಸೀರಿಯಸ್ಸಾಗಿ ತೊಗೊಳ್ಳೋದಿಲ್ಲ. ಹೆಂಡ್ತಿರೋ, ಅಯ್ಯೋ ಏನೋ ನನ್ನ ಗಂಡ ಹೇಳ್ತಾನೆ ಬಿಡು ಅಂತ, ಅಥವಾ ಗಂಡಂಗೆ ಹೆಂಡ್ತಿ ಹೇಳ್ತಾ ಇದ್ರು, ಏನೋ ನನ್ನ ಹೆಂಡ್ತಿ ಹೇಳ್ತಾಳೆ ಬಿಡು ಅಂತೇಳಿ. ಬಟ್ ಅದು ಕೆಲವ್ರಿಗೆ ಮಾತ್ರ. ಕೆಲವರು ಅದನ್ನು ಈಸಿಯಾಗಿ ತೊಗೊತಾರೆ, ಇನ್ನು ಕೆಲವರು ಅದನ್ನು ಈಸಿಯಾಗಿ ತೊಗೊಳ್ಳಲ್ಲ. ಕೆಲವ್ರು ಏನು ಮಾಡಿಬಿಡ್ತಾರೆ, ಅಯ್ಯೋ ನನ್ನ ಗಂಡ ಹೀಗೆ ಹೇಳ್ತಾ ಇದ್ದಾನಲ್ಲ, ಬಾಡಿ ಶೇಮಿಂಗ್ ಮಾಡ್ತಾ ಇದ್ದಾನಲ್ಲ, ಜನ ಎಲ್ಲ ಹೀಗೆ ಹೇಳ್ತಾ ಇದ್ದಾರಲ್ಲ, ನಾನು ಏನಾದರೂ ಮಾಡಿಬಿಟ್ಟು ಸಣ್ಣ ಆಗಬೇಕು, ನಾನು ಏನಾದರೂ ಮಾಡಿಬಿಟ್ಟು ವರ್ಕೌಟ್ ಮಾಡಿ ಹಿಂಗಾದರೂ ನಾನು ಊಟ ಬಿಡಬೇಕು. ಕೆಲವರು ಏನು ಮಾಡಿಬಿಡ್ತಾರೆ, ಒಂದು 35-40 ಏಜ್ ಬಂದಾಗ ಊಟ ಬಿಡೋದಕ್ಕೆ ಶುರು ಮಾಡಿಬಿಡ್ತಾರೆ. ನಾನು ಸಣ್ಣ ಆಗಬೇಕು ಅಂತ ಸಖತ್ತು ಪ್ರಯತ್ನ ಮಾಡ್ತಾರೆ. ಸಾವಿರಾರು ರೂಪಾಯಿ ತೊಗೊಂಡೋಗಿ ಬೇರೆ ಕಡೆ ದುಡ್ಡುಗಳನ್ನ ಕಟ್ಟಿ ಜಿಮ್ ಅಂತೆ, ಏರೋಬಿಕ್ಸ್ ಅಂತೆ, ಇನ್ನು ಮಸಾಜ್ ಮಾಡಿಸ್ಕೊಳ್ಳೋದಂತೆ, ಫ್ಯಾಟನ್ನು ಬರ್ನ್ ಮಾಡೋದಂತೆ, ಲೇಸರ್ ಟ್ರೀಟ್ಮೆಂಟ್ ಅಂತೆ, ಅದು ಇದು ಏನೇನೋ ಬೇಕಾದಷ್ಟಿದೆ. ಅದಕ್ಕೆಲ್ಲ ಹೋಗ್ಬಿಟ್ಟು ಹಣನ ವ್ಯರ್ಥ ಮಾಡ್ತಾರೆ. ಕೆಲವರು ಲೋ ಬಿ ಪಿಯಿಂದ ಎಷ್ಟೋ ಸೆಲೆಬ್ರಿಟಿಗಳು ಅದನ್ನು ಸಾವಪ್ಪಿರೋದನ್ನು ನೀವು ನೋಡಿದ್ರೆ. ಈವನ್ನು ಬುಲೆಟ್ ಪ್ರಕಾಶ್ ಕೂಡ ಅದೇ ಥರನೇ ಸಾವನ್ನಪ್ಪಿದ್ದು. ಹೀಗಿರಬೇಕಾದ್ರೆ ಇನ್ನೊಬ್ಬರಿಗೆ ನಾವು ಬಾಡಿ ಶೇಮಿಂಗ್ ಮಾಡೋದಕ್ಕೆ ಹೋಗ್ಬಾರ್ದು. ಸಾಧ್ಯ ಆಯಿತಾ ಸ್ವಲ್ಪ ಸಣ್ಣ ಆಗೋದಕ್ಕೆ ಟ್ರೈ ಮಾಡಿ, ವೆಯ್ಟ್ ಗೇನ್ ಮಾಡ್ಕೋಬೇಡಿ, ಆರೋಗ್ಯ ಹಾಳಾಗುತ್ತೆ ಅಂತ ಈ ಥರ ಹೇಳ್ತಾರೋ. ಅಥವಾ ನೀನು ಎಮ್ಮೆ ಥರ ಇದೆಯಾ, ಹಂದಿ ಥರ ಇದೆಯಾ, ನಾಯಿ ಥರ ಇದೆಯಾ, ಒಂದು ಪ್ರಾಣಿಗೆ ಹೋಲಿಸ್ಬಿಟ್ಟು ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನಿಗೆ ಒಂದು ಪ್ರಾಣಿಗೆ ಹೋಲಿಸ್ತಾನೆ ಅಂದರೆ ಅವರು ಎಷ್ಟರ ಮಟ್ಟಕ್ಕೆ ಅವರ ಮನಸ್ಥಿತಿ ಇರುತ್ತೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಬೇಕಷ್ಟೇ. ಯಾವ ಕಾರಣಕ್ಕೂ ಈ ಕೆಲಸನ ಮಾಡೋದಕ್ಕೆ ಹೋಗಬಾರ್ದು. ಅದನ್ನು ಮನಸ್ಸಿಗೆ ತೊಗೊಂಡು ಎಷ್ಟೋ ಜನರು ಆರೋಗ್ಯನ ಹಾಳು ಮಾಡ್ಕೊಂಡಿದ್ದಾರೆ. ಇವನ್ ಒಬ್ಬರು ಸೀರಿಯಲ್ ಆರ್ಟಿಸ್ಟ್ ಕೂಡ ಅವರು ಬಾಡಿ ಶೇಮಿಂಗ್ ಮಾಡಿದರು, ಚಬ್ಬಿ ಆಗಿದ್ದೀನಿ ಅಂತ ಹೇಳ್ಬಿಟ್ಟು ಫ್ಯಾಟನ್ನು ರಿಮೂವ್ ಮಾಡಿಸ್ಕೊಳ್ಳೋದಕ್ಕೋಸ್ಕರ ಆಪ್ರೇಷನ್ ಮಾಡಿಸ್ಕೊಳ್ಳೋದಕ್ಕೆ ಹೋಗಿ ಅವರು ಪ್ರಾಣನೇ ಬಿಟ್ಟರು. ಹೀಗೆ ಬಾಡಿ ಶೇಮಿಂಗ್ ಅನ್ನೋದು ಕೆಲವರು ತುಂಬ ಮನಸ್ಸಿಗೆ ತೊಗೊಂಡ್ಬಿಡ್ತಾರೆ, ಇನ್ನು ಕೆಲವರು ಅದನ್ನು ಈಸಿಯಾಗಿ ತೊಗೊತಾರೆ. ಯಾರೇ ಆಗಲಿ ಬಾಡಿ ಶೇಮಿಂಗ್ ಮಾಡೋ ಅಂಥದ್ದು ದೊಡ್ಡ ಮಟ್ಟದ ಅಪರಾಧ ಅಂತಲೇ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಗಂಡ ಆಗಿರಲಿ, ಹೆಂಡತಿ ಆಗಿರಲಿ, ಮಕ್ಕಳಾಗಿರಲಿ, ನಿಮ್ಮ ಕುಟುಂಬದಲ್ಲಿ ಯಾರೇ ಇರಲಿ, ಬೇಕಾದ್ರೆ ಅವ್ರು ಸಣ್ಣ ಆಗೋದಕ್ಕೆ ಏನಾದರೂ ನಿಮ್ಮ ಹತ್ರ ಒಳ್ಳೆ ರೀತಿಯ ಆರೋಗ್ಯಕರ ಸೊಲ್ಯೂಷನ್ಸ್ ಇದ್ದರೆ ಕೊಡಿ, ಅವರಿಗೆ ತಿಳಿಸಿ ಹೇಳಿ. ಬಾಡಿ ಶೇಮಿಂಗ್ ಮಾಡಬೇಡಿ. ಕೆಲವರು ಇನ್ನೂ ವಲ್ಗರಾಗಿ ಬಾಡಿ ಶೇಮಿಂಗ್ ಮಾಡ್ತಾರೆ. ನಿಂದಲ್ಲ ಅಷ್ಟು ದಪ್ಪ ಇದೆ, ಇಲ್ಲಿ ಇಷ್ಟು ದಪ್ಪ ಇದೆ, ಒಳ್ಳೆ ಹಂಗಿದೆಯಾ, ನೀನು ಹಿಂಗಿದೆಯಾ. ನಿಜವಾಗ್ಲೂ ಅದನ್ನು ನೋಡ್ತಾ ಇದ್ರೂ ಕೂಡ ನೋವಾಗ್ತಾ ಇರುತ್ತೆ, ಕೇಳ್ತಾ ಇದ್ರೂ ಕೂಡ ನೋವಾಗ್ತಾ ಇರುತ್ತೆ. ಇನ್ನು ಸ್ವಲ್ಪ ದಪ್ಪ ಇದ್ದಾರೆ ಅಂದರೆ, ಅದರಲ್ಲೂ ಒಂದು 35-40 ಏಜ್ ಆದಮೇಲೆ, ಆಂಟಿರಾದಮೇಲೆ ಅವರು ದಪ್ಪ ಇದ್ದಾರೆ ಅಂದರೆ ಅವರಿಗೆ ತುಂಬ ಕೆಟ್ಟದಾಗಿ, ಅವರು ಏನೋ ಅನೈತಿಕ ಸಂಬಂಧಗಳನ್ನು ಇಟ್ಕೊಂಡಿದ್ದಾರೇನೋ ಅನ್ನೋ ಮಟ್ಟಕ್ಕೆ ಅವ್ರನ್ನ ಚುಚ್ಚಿ ಕೆಟ್ಟದಾಗಿ ಕಮೆಂಟ್ಸ್ಗಳನ್ನ ಮಾಡ್ತಾ ಇರ್ತಾರೆ. ಅದು ನಿಜವಾಗ್ಲೂ ಕೇಳಿಸ್ಕೊಳೋದಕ್ಕೂ ಆಗಲ್ಲ, ನೋಡೋದಕ್ಕೂ ಆಗಲ್ಲ. ನಾವು ನೋಡ್ತಾ ಇರೋರಿಗೆ ನಮ್ಗೆ ಇಷ್ಟು ನೋವಾಗ್ತಾ ಇರುತ್ತೆ, ಅದನ್ನು ಆ ಸಿಚುವೇಷನಲ್ಲಿ ಅನುಭವಿಸ್ತಾ ಇರೋರಿಗೆ ಎಷ್ಟು ಮನಸ್ಸಿಗೆ ನೋವಾಗಲ್ಲ ಅಲ್ವಾ. ಹಾಗಾಗಿ ಯಾವತ್ತೂ ಅಷ್ಟೇ ಇನ್ನೊಬ್ಬರಿಗೆ ನಾವು ಬಾಡಿ ಶೇಮಿಂಗ್ ಮಾಡೋದಕ್ಕೆ ಹೋಗಬಾರ್ದು. ಇಷ್ಟನ್ನು ಮಾತ್ರ ನಾನು ಹೇಳಬೇಕು ಅಂತ ಅನ್ನಿಸ್ತು. ಹಂಗಾಗಿ ನಾನು ಈ ವಿಷಯನ ಇವತ್ತು ವಿಡಿಯೋದಲ್ಲಿ ನಿಮಗೆ ತಿಳಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದು ಊರಲ್ಲಿ ನಾನು ಮಾಡಿದಂಥ ವಿಡಿಯೋ, ಅದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕಾಗಿರಲಿಲ್ಲ. ಈ ವಿಷಯನ ನಿಮಗೆ ತಿಳಿಸ್ಬೇಕು ಅನ್ನೋದಕ್ಕೋಸ್ಕರ ಈ ವಿಡಿಯೋ ಮುಖಾಂತರವಾಗಿ ನಾನು ಇದನ್ನು ಹೇಳಿದ್ದೀನಿ. ಯಾರಿಗಾದರೂ ಹರ್ಟ್ ಆಗಿದರೆ ದಯವಿಟ್ಟು ಕ್ಷಮೆ ಇರಲಿ. ಈ ಥರದ ವಿಷಯಗಳು ಅಂದರೆ ನನ್ನ ಸ್ನೇಹಿತೆ ಚಾನಲ್ ಮುಖಾಂತರವಾಗಿ ನನಗೆ ಅನಿಸೋವಂಥ ಭಾವನೆಗಳನ್ನ ನಾನು ಶೇರ್ ಮಾಡ್ಕೊಬೇಕು. ನನಗೆ ನನ್ನ ವೀಡಿಯೋಸ್ ಮುಖಾಂತರವಾಗಿ ನಾನು ಇನ್ನೂ ಹೆಚ್ಚು ನಿಮ್ಮ ಜೊತೆ ಕನೆಕ್ಟ್ ಆಗಬೇಕು ಅಂತಲೇ ನಾನು ನನ್ನ ಸ್ನೇಹಿತೆ ಚಾನಲಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ. ನೋಡೋಣ, ಸಾಧ್ಯವಾದಷ್ಟು ಇದರಲ್ಲಿ ಹೆಚ್ಚು ವಿಡಿಯೋಗಳು ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೆಯೇ ನನ್ನ ಸಿಂಪಲ್ ಲೈಫ್ ಕನ್ನಡ ಬ್ಲಾಗ್ ಚಾನಲ್ ಏನಿದೆ, ಆ್ಯಸ್ ಇಟ್ ಈಸ್ ಅದು ಬ್ಲಾಗ್ ಬರ್ತಾ ಇರುತ್ತೆ ಇನ್ನು ಮುಂದೆ. ಪ್ಲೀಸ್ ಸಪೋರ್ಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ. ನಾನು ಇನ್ನೂ ಒಂದು ಇದಕ್ಕೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ತುಂಬ ಜನ ನನಗೆ ಈ ಚಾನಲ್ಗೆ ಬಂದು ನಾನು ಮೊನ್ನೆ ಹಾಕಿದಂಥ ವೀಡಿಯೋಗೆ ನನಗೆ ತುಂಬ ಜನ ಬಂದುಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಸಪೋರ್ಟ್ ಮಾಡಿದ್ದೀರಾ. ಎಷ್ಟು ಖುಷಿ ಆಗ್ತಾಯಿದೆ ನನಗೆ. ತುಂಬ ಥ್ಯಾಂಕ್ ಯು ಸೋ ಮಚ್. ಹೀಗೆ ನನ್ನ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಖಂಡಿತವಾಗ್ಲೂ ಇನ್ನಷ್ಟು ವಿಷಯಗಳನ್ನ ನಾನು ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಯೂಟ್ಯೂಬಿಗೆ ಸಂಬಂಧಪಟ್ಟ ವೀಡಿಯೋಗಳನ್ನ ಕೂಡ ಮಾಡಬೇಕು ಅಂತ ಆಲೋಚನೆಯಲ್ಲಿದ್ದೀನಿ. ಮುಂಬರುವಂಥ ವೀಡಿಯೋಗಳಲ್ಲಿ ಯೂಟ್ಯೂಬಿಗೆ ಸಂಬಂಧಪಟ್ಟಂತಹ ಒಂದಷ್ಟು ವೀಡಿಯೋಗಳನ್ನ ಕೂಡ ನಾನು ನನ್ನ ಸ್ನೇಹಿತೆ ಚಾನಲಲ್ಲಿ ಹಂಚ್ಕೋತೀನಿ. ಈ ವಿಡಿಯೋ ನಿಮಗೆ ಲೈಕ್ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.